ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಕೇಳಿದಾಗ ನನಗೆ ಸ್ವಲ್ಪ ಭಾವುಕನಾದೆ, ಕ್ಷಮೆ ಇರಲಿ. ತುಂಬ ನಮ್ಮ ಕವಿತೆ ಹಾಡಿಗೆ, ಒಬ್ಬನೇ ಶಿವ ಹಾಡಿಗೆ ನೀವೆಲ್ಲರೂ ತೋರಿಸಿದಂಥ ಒಂದು ಪ್ರೀತಿಗೆ ಧನ್ಯವಾದಗಳು. ಅದೇ ರೀತಿ ಇನ್ನೂ 3 ಒಳ್ಳೆ ಹಾಡುಗಳಿದೆ. ಅದರಲ್ಲಿ ನಮ್ಮ ಅಪ್ಪುಗೆ ಹಾಡು ಇವತ್ತು ರಿಲೀಸ್ ಆಗಿದೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇದೇ 29th ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಾರಿ, ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಸಾರಿ. ಅಫ್ಕೋರ್ಸ್ ನಾನು ಐವ್ ಎಂಜಾಯ್ಡ್ ಲಾಟ್. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ನೋಡ್ತೀನಲ್ಲ, ಸ್ಪೆಷಲಿ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ, ಎಮೋಷನ್ ಸೀಕ್ವೆನ್ಸಲ್ಲಿ ಎಲ್ಲನೂ ತುಂಬ ಮನಸ್ಸಿಗೆ ನಾಟುತ್ತೆ. ಆ್ಯಂಡ್ ಐ ವಿಶ್ ಹೀಲ್ ಬಿ ಸ್ಟಾರ್ ಇನ್ ಫಸ್ಟ್ ಹಾಫ್. ನನಗೆ ಮನಸ್ಸಿಗೆ ಗೊತ್ತದು. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಎಮೋಷನ್ ಸೀಕ್ವೆನ್ಸನ್ನು ಸಹಿತ. ನಾನು ಆ್ಯಕ್ಚುಲಿ ಆ್ಯಕ್ಷನ್ಸ್ ಗೊತ್ತಿತ್ತು, ಯಾಕಂದರೆ ನಾನು ಒಂದು ಟೀಸರ್ ನೋಡಿದ್ದೆ ಗುರು ಅವ್ರದ್ದು. ಬಟ್ ನಾನು ಎಮೋಷನ್ ನೋಡಿದಾಗ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಎಮೋಷನ್ಸು ಇಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನನ್ನ ಬರ್ಡನ್ ಕಮ್ಮಿ ಆಯಿತು ಸರ್. ಇಲ್ಲಾಂದರೆ ನಾನು ಹೊಡಿ ಇನ್ನೂ ಹೊಡಿಬೇಕು ಹಂಗೆ ಇರುತ್ತೆ ನಾನು ಮ್ಯೂಸಿಕ್ ಮಾಡಬೇಕಾದ್ರೆ. ಆ್ಯಂಡ್ ಸರ್, ಎಲ್ಲನೂ ದೇವರ ಆಶೀರ್ವಾದ ಸರ್. ಆ ಟೈಮಲ್ಲಿ ಆ ಸಿನಿಮಾಗಳಿಗೆ ಆ ಮ್ಯೂಸಿಕ್ ಮಾಡೋಕ್ಕೆ ಆ ಪ್ರೇರಣೆ ಸಿಕ್ಕಿದೆ. ಸೊ ಅದು ನನಗೆ ಸಿಕ್ಕಿದೆ ಅನ್ನೋದು ನನ್ನ ಲಕ್ ಅಷ್ಟೇ ಸರ್. ಇನ್ನೊಂದು ನೋಡಿ, ಎಷ್ಟು ಒಂದು ಕೋಇನ್ಸಿಡೆನ್ಸ್ ಅಂದರೆ, ಅಪ್ಪು ಸರ್ ಕೊನೆ ಸಿನಿಮಾ ಗಂಧದ ಗುಡಿನೂ ಅಜನೀಶ ಮ್ಯೂಸಿಕ್, ಗುರುದ ಮೊದಲನೇ ಸಿನಿಮಾನು ಅಜನೀಶ ಮ್ಯೂಸಿಕ್. ಪ್ರಾಬಬ್ಲಿ ನನಗೇನು ಅನ್ಸುತ್ತೆ, ಗುರು ಹೇಳಿದಾಗ ನಾವೆಲ್ಲ ಅವ್ರ ಜೊತೆ ಕಂಟಿನ್ಯೂಸ್ ಕೆಲಸ ಮಾಡಿದವರು, ನಾವು ಎಲ್ಲರಿಗೂ ಅವ್ರ ಜೊತೆ ಒಂದು ಬಾಂಡ್ ಇದೆ. ಈಗ ಶ್ರೀಶಾನು ಜೇಮ್ಸ್ದೊಂದು ಆ್ಯಕ್ಷನ್ ಅವರೇ ಮಾಡಿದರು, ವಿಶ್ವಾಸ್ ಯುವರತ್ನ ಪೂರ್ತಿ ಮಾಡಿದರು. ಸೊ ನಮ್ಗೆ ಹೆಂಗಾಯ್ತಂದರೆ ಅದೊಂದು ತುಂಬ ಒಂದು ಮೆಮೊರಬಲ್ ಇದಾಗೋಯ್ತು. ಸೊ ಪ್ರಾಬ್ಲಿ ಅವರೇ ಬೆಸ್ತೋದಂಥ ಒಂದು ಸಂದರ್ಭ ಇದಿರಬಹುದು ಅಂತ ಒಂದೊಂದ್ಸಲಿ ನಮ್ಗೆ ಅನ್ಸುತ್ತಿಲ್ಲ, ಅವರೇ ಬೆಸ್ದಿರೋ ಸಂಬಂಧ ಇರ್ಬೋದು. ಯಾಕಂದರೆ ಹೊಂಬಾಳೆ ಜೊತೆನೂ ಅವ್ರದ್ದು ಅಷ್ಟು ದೊಡ್ಡ ಜರ್ನಿ ಇತ್ತು. ಆಮೇಲೆ ನಮ್ಮ ಯೋಗಿನೇ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಫಿಲ್ಮು ಕಾಸ್ಟ್ಯೂಮ್ ಮಾಡಿರೋದು. ಸೊ ಪ್ರಾಬ್ಲಿ ಅದು ಇಲ್ಲ, ಅದು ಅವರೇ ಬೆಸ್ತೋದು ಬಂಧ ಇರ್ಬೋದು, ಅನುಬಂಧ ಇರ್ಬೋದು ಅಂತ ನಮಗೆ ಅದೊಂದು ಕಾಡೋ ಅಂಥ ವಿಷಯನೇ ಯಾವಾಗಲೂ. ಪ್ರಾಬಬ್ಲಿ ಅದು ನೀವು ಅಭಿಮಾನದಿಂದ ಹೇಳ್ತಾ ಇದ್ದೀರಾ. ನನಗೇನನ್ಸುತ್ತೆ, ಅವರೊಂದು ದಾರಿ ತೋರಿಸಿದ್ದಾರೆ ಅಂತ. ಎಸ್ ಶೋನ್ ದ ವೇ, ಹಿಂಗೆ ನಡಿಬೇಕು, ಹಿಂಗಿರಬೇಕು ಅಂತ. ಪ್ರಾಬಬ್ಲಿ ಆ ದಾರಿನಲ್ಲಿ ಸುಮಾರು ಜನ, ಈಗ ನೋಡಿ ನಾಡಿದ್ದು ಅವ್ರ ಬರ್ತ್ಡೇ ಸ್ಫೂರ್ತಿ ದಿನ ಅಂತ ನಾವು ಆಚರಿಸ್ತೀವಿ. ಸುಮಾರು ಯೂತೂ ಇವತ್ತು ಇಂಡಸ್ಟ್ರಿಲಿರೋ ಯಂಗ್ ಆ್ಯಕ್ಟರ್ಸ್ ಎಲ್ಲರೂ ಅವ್ರ ಪಾತ್ನ ಫಾಲೋ ಮಾಡ್ತಾರೆ. ನೀವು ಯಾರೇ ನೋಡ್ಬೋದು, ಬಿಗ್ ಬಾಸಲ್ಲಿ ಗೆದ್ದರು, ಇನ್ನೆಲ್ಲೋ ಗೆದ್ರೂ ಬಂದು ಗೆದ್ದವರೆಲ್ಲ ಬಂದು ಅವರ ಒಂದು ಪುಣ್ಯ ಭೂಮಿಗೆ ಹೋಗಿ ಒಂದು ವಿಸಿಟ್ ಆಗಿ ಬರೋದ್ರ ಅರ್ಥ ನನಗೇನು ಅನಿಸುತ್ತೆ ಅಂದರೆ ಆ ಒಂದು ಇನ್ಸ್ಪಿರೇಷನ್. ಸೊ ಅದು ಯೂತ್ಗೆ, ಇವತ್ತು ಯೂತಲ್ಲಿರೋ ಆ ಸ್ಪೀಡು, ರೇಜು, ಆ್ಯಟಿಟ್ಯೂಡಲ್ಲಿ ಎಲ್ಲೋ ಒಂದು ಕಡೆ ಆ ಸೌಮ್ಯತೆ, ಸಹಜತೆ ಮತ್ತು ಆ ಸಿಂಪ್ಲಿಸಿಟಿನ ನಾವು ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ ಅನಿಸುತ್ತೆ. ಪ್ರಾಬ್ಲಿ ಅವರು ದಾರಿ ತೋರಿಸಿದ್ದಾರೆ. ಆ ದಾರಿಲಿ ಸುಮಾರು ಜನ ಹೋಗ್ತಿದ್ದಾರೆ, ಅವ್ರ ಜೊತೆ ಗುರುನು ಹೋಗ್ತಿದ್ದಾರೆ ಅನ್ಸುತ್ತೆ ನನಗೆ. ಲೈಟ್ ಇಲ್ವಾ? ಇಲ್ಲಿ ಯಾವ್ದಾದ್ರು ಲೈಟ್ ಇದ್ರೆ ಆನ್ ಮಾಡಿಸಿ ಸರ್. ಬೇಗ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.